ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಮ ಬಸು ಪ್ರಭು. ನಾನು ಇವತ್ತು ನಿಮ್ಮ ಜೊತೆ ಒಂದು ಸಿಂಪಲ್ ಡೇ ರೂಟೀನ್ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಏನಪ್ಪ ಇವತ್ತಿನ ವಿಡಿಯೋ ಅಂತಂದ್ರೆ ಇಟ್ಸ್ ಮೈ ಬರ್ಡೇ. ಸೊ ಬರ್ಡೇ ದಿನದ ವ್ಲಾಗ್ ಆಗಿರುತ್ತೆ. ಸೊ ನಾನು ಈ ಬರ್ಡೇ ದಿನದ ವ್ಲಾಗ್ನ ನಾನು ಮಧ್ಯದಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಅಂದರೆ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ವಿಡಿಯೋನ. ಸೊ ಏನಕ್ಕೆ ಅಂತ ಲಾಸ್ಟ್ ಆನಿವರ್ಸರಿ ವ್ಲಾಗಲ್ಲೇ ಹೇಳಿದ್ದೀನಿ. ಸೊ ಹಾಗಾಗಿ ಮತ್ತೆ ಅದನ್ನೇ ಕಂಟಿನ್ಯೂ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಸ್ಕಿಪ್ ಮಾಡಿ ಇವತ್ತಿನ ರೂಟೀನ್ ವ್ಲಾಗ್ ಹೇಗಿರುತ್ತೆ ಅಂತ ಮಾಮೂಲಿ ರೂಟೀನ್ ವ್ಲಾಗ್ ಸೇಮೇ ಇರುತ್ತೆ. ಸೊ ಅದ್ ಬಿಟ್ಟು ವ್ಲಾಗ್ನ ಬಿಟ್ಟು ಜಸ್ಟ್ ಸೆಲೆಬ್ರೇಷನ್ ವ್ಲಾಗ್, ಸಿಂಪಲ್ ಆಗಿನೇ ಸೆಲೆಬ್ರೇಷನ್ ಆಗಿರುತ್ತೆ ಇವತ್ತು ನನ್ನ ಬರ್ಡೇ. ಸೊ ಅದನ್ನ ನಿಮ್ ಜೊತೆ ಕ್ಯಾಪ್ಚರ್ ಮಾಡ್ಕೋಬೇಕು ಅಂದ್ಬಿಟ್ಟು ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡೆ. ಸೊ ನನಗೊಂಥರ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ನನ್ನ ಬರ್ಡೇ ದಿನ ಸ್ಪೆಷಲ್ ಅಂತ ಅನ್ನೋದಕ್ಕಿಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆನೆ ನನ್ನ ಖುಷಿಗೋಸ್ಕರ ನಾನು ಸಿಕ್ಕಾಬಿಟ್ಟು ಏನಾದ್ರೂ ಒಂದು ಸ್ಪೆಷಲ್ ಆಗಿ ಸೆಲೆಬ್ರೇಷನ್ ಮಾಡ್ಕೊಂತೀನಿ. ಸೊ ನನ್ನ ಬರ್ಡೇನ ನಾನು ಸೊ ಈ ವರ್ಷ ನನಗೆ ಸಿಕ್ಕಾಬಿಟ್ಟು ಇಷ್ಟವಾಗಿರುವಂತಹ ಒಂದು ಬುಕ್ ನಾನು ನನ್ನ ಬರ್ಡೇಗೆ ಅಂತ ನನ್ನ ಬರ್ಡೇಗೆ ಸಿಕ್ತು ಅಂತಾನೆ ಹೇಳ್ತೀನಿ. ನಾನು ತಗೊಂಡೆ ಅನ್ನೋದಕ್ಕಿಂತ ನನ್ನ ತಮ್ಮ ನನಗೋಸ್ಕರ ಪ್ರೀತಿಯಿಂದ ಕೊಡಿಸ್ತಾ. ಸೊ ಅದೇನು ಅಂತಾನು ಕೂಡ ಕಂಟಿನ್ಯೂ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತೀನಿ. ಸೊ ಡೋಂಟ್ ಸ್ಕಿಪ್ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ, ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ, ಓಕೆನಾ? ಹಾಗೇನೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ, ಓಕೆನಾ? ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಏನ್ ಸ್ಪೆಷಲ್ ಅಂತ ಹೇಳ್ತಿದ್ದೆ ಅಲ್ವಾ. ಸೊ ಇದು ಬಂದ್ಬಿಟ್ಟು ಡಿಸೆಂಬರ್ ಮಂತ್ ಆಗಿರೋದ್ರಿಂದ ಎಂಡ್ ಇಯರ್. ಸೊ ಈ ಮಂತ್ ಅಲ್ಲಿ ನಂದು ಆನಿವರ್ಸರಿ ಮತ್ತೆ ನನ್ನ ಬರ್ಡೇ, ಹಾಗೆ ಕೆಲವೊಂದಿಷ್ಟು ಸ್ಪೆಷಲ್ ವ್ಯಕ್ತಿಗಳ ಬರ್ಡೇ, ಆನಿವರ್ಸರಿ, ಸೊ ಒಂಥರ ಗೊತ್ತಿಲ್ಲ, ಅದೆಲ್ಲಾನು ಮಿಕ್ಸ್ ಆಗಿರಬಹುದು. ತುಂಬಾ ಸ್ಪೆಷಲ್ ನನಗೆ ಈ ಮಂತ್. ಬಟ್ ಆದ್ರೂ ಏನೋ ಗೊತ್ತಿಲ್ಲ, ನನಗಂತೂ ಸಿಕ್ಕಾಬಿಟ್ಟೆ ಇಷ್ಟ. ಸೊ ನಾನು ತುಂಬಾ ಇನ್ನ ಸ್ವಲ್ಪ ಕೆಮ್ಮು ಹಂಗೇನೆ ಇದೆ. ಸೊ ನಂಗಂತೂ ಸಿಕ್ಕಾಬಿಟ್ಟೆ ಇಷ್ಟ ಈ ಸೆಲೆಬ್ರೇಷನ್ ಮಾಡೋದು, ಖುಷಿಯಾಗಿರೋದು. ಸೊ ಒಂಥರ ಹ್ಯಾಪಿ ಅಂತಾನೆ ಅನ್ನಿಸ್ತಾ ಇರುತ್ತೆ. ಹಾಗೇನೆ ದಿಸ್ ಇಸ್ ಮೈ ಬರ್ಡೇ ಔಟ್ಫಿಟ್. ಸಿಂಪಲ್ ಆಗಿನೇ ತಗೊಂಡಿರೋದು, ತರ ಚೆನ್ನಾಗಿದೆ ಅಂತ ಅನ್ನಿಸ್ತು. ಒಂಥರ ಲುಕ್ ಓಕೆ, ಚೆನ್ನಾಗಿದೆ, ಕ್ಯೂಟ್ ಆಗಿ. ಸೊ ಹಾಗೇನೆ ನನ್ನ ಬರ್ಡೇ ಔಟ್ಫಿಟ್ ನನಗೆ ಯಾವ ತರ ಕಾಣಿಸ್ತಿದೆ ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ, ಓಕೆನಾ? ಮತ್ತೆ ಇನ್ನೇನೋ ಹೇಳ್ಬೇಕು ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡೆ ನಾನು. ಏನಪ್ಪಾ ಸೊ ಏನಿಲ್ಲ. ಸೊ ಯಾರೆಲ್ಲ ಬರ್ಡೇಗಳನ್ನ ಇಷ್ಟಪಟ್ಟು ಸೆಲೆಬ್ರೇಷನ್ ಮಾಡ್ಕೋತೀರಾ, ಸೊ ಸ್ಪೆಷಲ್ ಮೂಮೆಂಟ್ಗಳನ್ನ ಸೆಲೆಬ್ರೇಷನ್ ಮಾಡ್ಕೊತೀರಾ, ಸೊ ಆದಷ್ಟು ಖುಷಿಯಾಗಿರಿ ಆ ದಿನ. ಸೊ ಆ ದಿನ ನಿಮ್ದು. ಸೊ ಸೆಲೆಬ್ರೇಷನ್ ಮಾಡ್ಕೊಳ್ಳಿ. ಆಚೆಗೆ ಹೋಗಿ ಸೆಲೆಬ್ರೇಷನ್ ಮಾಡ್ಬೇಕು ಅಂತಿಲ್ಲ, ಸಾಧ್ಯವಾದಷ್ಟು ಮನೇಲಿ ಇದ್ರೆ ನಿಮ್ ದಿನನ ನೀವೇ ಎಂಜಾಯ್ ಮಾಡಿ. ಸೊ ನಿಮ್ ದಿನನ ನೀವು ಖುಷಿಯಾಗಿ ಸ್ಟಾರ್ಟ್ ಮಾಡೋದ್ರಿಂದ ನಿಮ್ ಜೊತೆಗಿರೋರು ಕೂಡ ಸೊ ಅವಳ ಸ್ಪೆಷಲ್ ದಿನ ಅಂತ ಅಂದ್ಬಿಟ್ಟು ಅವರು ಕೂಡ ನಿಮ್ ದಿನನ ಸೆಲೆಬ್ರೇಟ್ ಮಾಡ್ತಾರೆ, ಖುಷಿಯಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ ಬೇಡ ಕೆಟ್ಟದ್ದೆಲ್ಲ ಸ್ವಲ್ಪ ಸೈಡ್ಗೆ ಇಟ್ಬಿಡೋಣ. ಮತ್ತೆ ಇನ್ನೊಂದೇನಪ್ಪಾ, ಸಾರಿ, ನಾನು ಏನೋ ಹೇಳ್ಬೇಕು ಅಂತ ಅನ್ಕೊಂತಿದ್ದೀನಿ, ಬಟ್ ಕರೆಕ್ಟ್ ಆಗಿ ನನಗೆ ಅದನ್ನ ಹೇಳೋದಕ್ಕೆ ಬರ್ತಾ ಇಲ್ಲ. ಬಟ್ ಅದು ಟ್ರೈ ಮಾಡ್ತೀನಿ. ಏನಿಲ್ಲ, ಒಂದ್ ನಿಮ್ಮ ಸೆಲೆಬ್ರೇಷನ್ ದಿನ, ನಿಮ್ಮ ತುಂಬಾ ಇಂಪಾರ್ಟೆಂಟ್ ಆಗಿರೋ ದಿನ, ನೀವು ತುಂಬಾ ಖುಷಿಯಾಗಿರ್ತೀರಾ ಅಲ್ವಾ. ಸೊ ಏನಕ್ಕಂದ್ರೆ ನಿಮ್ ಬರ್ಡೇ ದಿನ ಆಗಿರುತ್ತೆ, ಅಥವಾ ಏನಾದ್ರು ಒಂದು ಫೆಸ್ಟಿವಲ್ ಆಗಿರ್ಬೋದು, ಏನಾದ್ರು ಒಂದು ಹಬ್ಬ ಆಗಿರ್ಬೋದು. ಸೊ ಆ ದಿನ ತುಂಬಾ ಖುಷಿಯಾಗಿರ್ಬೇಕು, ಅಳ್ಬಾರ್ದು, ಬೇಜಾರ್ ಮಾಡ್ಕೊಬಾರ್ದು. ಸೊ ಈ ರೀತಿ ಎಲ್ಲ ಇರುತ್ತೆ ಅಲ್ವಾ. ಆ ದಿನಗಳೆಲ್ಲ ತುಂಬಾ ಖುಷಿಯಾಗಿದ್ರೇನೆ ಚೆನ್ನಾಗಿರ್ತೀರಾ ಅನ್ನೋದಾದ್ರೆ ದಿನಾನು ನೀವು ಖುಷಿಯಾಗಿರಿ, ದಿನಾನು ನಿಮ್ಗೋಸ್ಕರ ಜೀವಿಸಿ. ಸೊ ಸೆಲ್ಫ್ ಲವ್ ಅಂದ್ರೆ ದಿಸ್ ಇಸ್ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ನಮ್ಮನ್ನ ನಾವು ಇಷ್ಟಪಡುವಷ್ಟು ಯಾರು ಕೂಡ ನಮ್ಮನ್ನ ಇಷ್ಟಪಡಕ್ ಸಾಧ್ಯನೇ ಇಲ್ಲ, ಯಾರು ಕೂಡ ನಮ್ಮನ್ನ ಅರ್ಥ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ, ನಾವಷ್ಟೇ ನಮ್ಮನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಸೊ ಅಷ್ಟೇನೆ. ಮತ್ತೆ ಇನ್ನೇನಿಲ್ಲ. ಸೊ ಹಂಗೇನೆ ಸಿಂಪಲ್ ಆಗಿ ನನ್ನ ಬರ್ಡೇ ಡೇ ಹೋಯ್ತು. ಬೆಳಗ್ಗೆಯಿಂದನು ಆರಾಮಾಗಿ ಮನೆಯಲ್ಲಿ ತಿನ್ಕೊಂಡು ಉಣ್ಕೊಂಡು ಬಿತ್ಕೊಂಡಿದ್ದೀನಿ ಅಷ್ಟೇನೆ. ಎಲ್ಲೂ ಕೂಡ ಆಚೆ ಹೋಗಿಲ್ಲ. ಯಾಕೆ ಹೋಗಿಲ್ಲ ಅಂತಂದ್ರೆ ಹುಷಾರಿಲ್ದೇ ಇರೋದ್ ಕಾರಣ ಮನೇಲಿ ಕಟ್ ಮಾಡ್ಬಿಟ್ಟಿದ್ದಾರೆ, ಎಲ್ಲೂ ಆಚೆಗೆ ಹೋಗಂಗಿಲ್ಲ. ಯಾಕಂದ್ರೆ ಮತ್ತೆ ನೆಗಡಿ, ಕೆಮ್ಮಲು, ಜ್ವರ ಸ್ಟಾರ್ಟ್ ಆಗ್ಬಿಟ್ರೆ ಮುಗಿತು ಕತೆ ಅಂತ ಅಂದ್ಬಿಟ್ಟು ಸೊ ಎಲ್ಲಿಗೂ ಕೂಡ ಹೋಗಿಲ್ಲ. ನಾನು ಮನೇಲೆ ಇದ್ಕೊಂಡು ನನ್ನ ದಿನನ ಖುಷಿಯಾಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀನಿ. ತುಂಬಾ ವಿಷಸ್ ಎಲ್ಲ ಬರ್ತಿದೆ. ಸೊ ಹಂಗೆ ಸ್ಟೇಟಸ್, ಫೋಟೋ, ಅದು ಇದು ಎಲ್ಲ ನೋಡ್ಕೊಂಡು ಖುಷಿಯಾಗಿ ಫ್ರೆಂಡ್ಗಳ ಜೊತೆ ಬರ್ಡೇ ದಿನ ಮಾತಾಡ್ಕೊಂಡು, ಮತ್ತೆ ನನ್ನ ಬರ್ಡೇ ಇವತ್ತಿಂದ ನೆಕ್ಸ್ಟ್ ಇಯರ್ ಯಾವ ರೀತಿ ಇರಬೇಕು, ಯಾವ ರೀತಿ ನಾನು ಚೇಂಜಸ್ನ ಮಾಡ್ಕೋಬೇಕು, ಸೊ ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀನಿ. ಅಷ್ಟೇ ನನ್ನ ಬರ್ಡೇ ಡೇ ಇವತ್ತು. ಹಂಗೇನೆ ನಿಮ್ ಜೊತೆನೂ ಕೂಡ ಕಂಟಿನ್ಯೂ ಮಾಡ್ಕೊಂಡೆ ವ್ಲಾಗ್ನ. ಸೊ ಹೇಗೆ ಅನ್ನಿಸ್ತು ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಅದಾದಮೇಲೆ ಇವಾಗ ನಾನು ಕತ್ತಿಗೊಂದು ಜ್ಯುವೆಲರಿ ಹಾಕ್ಕೊಂಡಿದ್ದೀನಿ, ನಿಮಗೆ ಕಾಣಿಸ್ತಾ ಇರ್ಬೋದು. ಹಾಗೆಯೇ ಏರ್ಗೊಂದು ಏರ್ ಬ್ಯಾಂಡ್ ಹಾಕ್ಕೊಂಡಿದ್ದೀನಿ. ಸೊ ಈ ರೀತಿ ಏರ್ ಬ್ಯಾಂಡ್ ಸ್ವಲ್ಪ ಬೇಕಿತ್ತು, ಇಷ್ಟಪಡ್ತಿದ್ದೆ ಅಂತ ಅಂದ್ಬಿಟ್ಟು ಇದು ಮತ್ತು ಕತ್ತಿಗೆ ಹಾಕ್ಕೊಂಡಿರೋ ಜ್ಯುವೆಲರಿ ಎರಡೂ ಕೂಡ ಈ ಮೇಡಮ್ ಅವರು ಗಿಫ್ಟ್ ಮಾಡಿದ್ದಾರೆ ನಮ್ಮ ಬರ್ಡೇಗೆ ಅಂತ ಅಂದ್ಬಿಟ್ಟು. ಸಂಜೆ ಕಾಲೇಜಿಂದ ಬರುವಾಗ ತೊಗೊಂಡು ಬಂದು ಕೊಟ್ಟಿರೋದು. ತುಂಬ ಚೆನ್ನಾಗಿತ್ತು, ತುಂಬ ಕ್ಯೂಟ್ ಆಗಿತ್ತು.
ಅಂದರೆ ದೊಡ್ಡ ಗಿಫ್ಟೇ ಕೊಡಬೇಕು ಅನ್ನೋದಕ್ಕಿಂತ ಅವಳಿಗೆ ಒಂದು ಗಿಫ್ಟ್ ಕೊಡಿಸ್ಬೇಕು ಅನ್ನೋದೊಂದು ಮನಸ್ಸು ಬಂತಲ್ವ. ಸೊ ಅದನ್ನ ನೋಡಿ ತುಂಬ ಖುಷಿ ಆಯಿತು. ಹಾಗೆಯೇ ನನ್ನ ತಮ್ಮ ಮತ್ತು ನಮ್ಮಮ್ಮ ಇಬ್ಬರು ಕೂಡ ಬಂದಿದ್ದರು. ನನ್ನ ಬರ್ಡೇ ಇದೆ ಅಂದ್ಬಿಟ್ಟು ಸ್ವಲ್ಪ ಸಿಂಪಲ್ಲಾಗಿ ಕೇಕ್ನೆಲ್ಲ ತೊಗೊಂಡು, ಸೊ ಮನೇಲಿ ಕೇಳಿದ್ರು ಕೇಕ್ ತೊಗೊಂಡು ಬರಲಾ ಅಂತ. ಇನ್ನೇನು ನನ್ನ ತಮ್ಮನೇ ತೊಗೊಬರ್ತಾನೆ ಅಂತಂದ್ಬಿಟ್ಟು ಕ್ಯಾನ್ಸಲ್ ಮಾಡಿ ಅವನೇ ತೊಗೊಂಡು ಬಂದಿದ್ದಾನೆ. ಇವಾಗ ಸಿಂಪಲ್ಲಾಗಿ ಒಂದು ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ನಡೀತಾ ಇದೆ. ಸೊ ಯಾರು ಕೂಡ ಹತ್ರದಲ್ಲಿಲ್ಲ. ಸ್ವಲ್ಪ ನಾಚ್ಕೊತಾರೆ. ಅಂದರೆ ನಮ್ಮಮ್ಮ, ನಮ್ಮ ಅತ್ತೆ, ನಮ್ಮ ಮಾವ ಅವ್ರವ್ರು ಇರಬೇಕಾದ್ರೆ, ಅಂದರೆ ನಮ್ಮಮ್ಮ ಇಲ್ಲದೆ ಇರಾಗ ಏನಿಲ್ಲ, ನೋ ಪ್ರಾಬ್ಲಮ್. ಅಂದರೆ ಸ್ವಲ್ಪ ಇರುತ್ತಲ್ಲ ಬೀಗ್ತಿರು ಅನ್ನೋ ಥರ ಸೆಂಟಿಮೆಂಟು. ಹಾಗೆಯೇ ಅಳಿಯ ಇದ್ದಾನೆ ಅನ್ನೋ ಸೆಂಟಿಮೆಂಟು. ಸೊ ಈ ರೀತಿಯಾಗಿ ಯಾರೂ ಕೂಡ ಬರಲಿಲ್ಲ. ಸೊ ಹಾಗಾಗಿ ನಾನು, ನನ್ನ ಹಸ್ಬೆಂಡು, ಸೌಮ್ಯ, ನನ್ನ ತಮ್ಮ 4 ಜನ ಸೇರಿಕೊಂಡು ಸೆಲೆಬ್ರೇಷನ್ನ ಮಾಡ್ಕೊಂಡ್ವಿ ಅಷ್ಟೇ. ಅದಾದಮೇಲೆ ಅವ್ರಿಗೆ ಬರೀ ಕೇಕ್ ಮಾತ್ರ ಕೊಟ್ವಿ. ಸೊ ಹಾಗಾಗಿ ಸಿಂಪಲ್ಲಾಗಿ ಒಂದು ಬರ್ಡೇ ಸೆಲೆಬ್ರೇಷನ್ ಆಯಿತು ಅಂತಲೇ ಹೇಳ್ತೀನಿ. ಸೊ ಈ ರೀತಿ ಆಯಿತು. ಹಾಗೆಯೇ ಟೈಮ್ ಬಂದುಬಿಟ್ಟು 8 ಗಂಟೆ ಆಗಿತ್ತು ಅಂತ ಅನ್ಕೋತೀನಿ. ಅವರು ಬರುವಾಗಲೂ ಕೂಡ ಸಂಜೆ ಆಗಿತ್ತು. ಅಂದರೆ ನನ್ನ ತಮ್ಮ ಮತ್ತು ನಮ್ಮಮ್ಮ ಇಬ್ಬರು ಕೂಡ ಸುಂದು ಹಾಲೆಲ್ಲ ಕರೆದಾದ್ಮೇಲೆ ಸಂಜೆ ಬಂದಿದ್ದು ಅವರು. ಮತ್ತು ಬೆಳಗ್ಗೆನೇ ತಿಂಡಿನೂ ಕೂಡ ತಿಂದ್ಕೊಂಡು ಹಂಗೆ ಬೆಳಗ್ಗೆ ಬೇಗನೆ ಹೊರಟ್ಬಿಟ್ರು. ಸೊ ನನ್ನ ತಮ್ಮ ಕೂಡ ಕಾಲೇಜಿಗೆ ಹೋಗ್ಬೇಕಿತ್ತಲ್ವ, ಹಾಗಾಗಿ ಬೇಗ ಹೊರಟೋಗ್ಬಿಟ್ಟ. ಸೊ ಹಂಗೆ ಸಿಂಪಲ್ಲಾಗಿ ಒಂದು ಸೆಲೆಬ್ರೇಷನ್ ಆಗಿರೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಇವನು ನನ್ನ ತಮ್ಮ, ಕೆಲವೊಬ್ಬರು ನೋಡಿಲ್ಲ ಅಂತ ಅಂದ್ಕೊತೀನಿ. ಇವನೇ ನನಗೆ ಒಂದು ಬ್ಯೂಟಿಫುಲ್ಲಾದ ಗಿಫ್ಟ್ ಕೊಟ್ಟಿದ್ದು ನನ್ನ ಬರ್ಡೇಗೆ. ಅಂತಂದರೆ ನಾನು ಫಸ್ಟೇ ಕೇಳಿದ್ನ ಏನು ಬೇಕು ನಿನಗೆ ಅಂತ. ನಾನು ಫಸ್ಟ್ ಕೇಳೋದು ಒಂದೇ ಬಟ್ಟೆ, ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ಜ್ಯುವೆಲ್ಲರೀಸ್, ಅಂದರೆ ಆರ್ಟಿಫಿಷಿಯಲ್ ಜ್ಯುವೆಲ್ಲರ್ಸರಿನೇ ಕೇಳೋದು. ಬರೀ ಇಷ್ಟೇ ಕೇಳೋದು. ಬರೀ ಬಟ್ಟೆ 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 ಅಂತೀಯ ಅಂತ ಅಂದ್ಬಿಟ್ಟು ಈ ಸತಿ ಬಟ್ಟೆ ಕ್ಯಾನ್ಸಲ್ ಆಗಿಬಿಟ್ಟು ಬೇರೆ ಏನಾದರೂ ಬೇಕಾ ಅಂತ ಕೇಳಿದೆ. ನನಗೆ ಭಗವದ್ಗೀತೆ ಬುಕ್ನ ತೊಗೊಳ್ಬೇಕು ಅಂತ ತುಂಬ ಅಂದರೆ ತುಂಬ ದಿನದಿಂದ ಆಸೆ ಇತ್ತು. ಸೊ ಅದು ಫೈನಲಿ ನನ್ನ ಬರ್ಡೇ ದಿನವೇ ಸಿಕ್ಕಿದ್ದು ಮಾತ್ರ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಂತಲೇ ಹೇಳ್ತೀನಿ. ಬೆಳಗ್ಗೆಯಿಂದನೂ ವೆಯ್ಟ್ ಮಾಡ್ತಾ ಇದ್ದೆ, ಎಷ್ಟೊತ್ತಿಗೆ ಬರ್ತಾರೆ, ಎಷ್ಟೊತ್ತಿಗೆ ತೊಗೊಂಡು ಬರ್ತಾನೆ ಅಂತ. ಅದನ್ನು ಕೂಡ ನನ್ನ ಬರ್ಡೇ ದಿನವೇ ನನಗೆ ಸಿಕ್ಕಿದ್ದಂತೂ ಇನ್ನೂ ಅಂದರೆ ಇನ್ನೂ ಖುಷಿ ಆಯಿತು ಅಂತಲೇ ಹೇಳ್ತೀನಿ. ಅದನ್ನು ಓಪನ್ ಮಾಡಬೇಕಾದ್ರೆ, ಅದನ್ನು ನೋಡಬೇಕಾದ್ರೆ ಯಪ್ಪ ಒಂಥರ ಏನೋ ಒಂಥರ ಖುಷಿ ಆಗೋದು, ಒಂಥರ ಏನೋ ಫೀಲ್ ಆಗ್ತಾಯಿತ್ತು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಇಷ್ಟು ವರ್ಷದಲ್ಲಿ ನನ್ನ ಬರ್ಡೇ ಗಿಫ್ಟಲ್ಲಿ ಸಿಕ್ಕಿರುವಂಥ ನನಗೆ ಬೇಕಾಗಿದ್ದಂಥದ್ದು ಸಿಕ್ಕಿದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು ನೋಡಿ ಅಂತೂ. ಹಂಗೇ ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡೆ. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ನಾನು ಆನ್ಲೈನಲ್ಲೇ ತೊಗೊಂಡಿದ್ದು. ಯಾರಿಗಾದ್ರೂ ಬೇಕು ಅಂದರೆ ನಾನು ಲಿಂಕ್ನ ಶೇರ್ ಮಾಡ್ತೀನಿ. ಬೇಕು ಅನ್ನೋರು ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಹಾಗೆಯೇ ನನ್ನ ಸಿಂಪಲ್ ಬರ್ಡೇ ಹೇಗಿತ್ತು ಅಂತಲೂ ಕೂಡ ಕಮೆಂಟಲ್ಲಿ ತಿಳಿಸಿ. ಸೊ ಸಿಂಪಲ್ಲಾಗಿಯೇ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಕೂಡ ಹಂಗೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ ಅಷ್ಟೇ. ಭಗವದ್ಗೀತೆ ಬುಕ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದೆ. ಆರಾಮಾಗಿ ಯಾರು ಬೇಕಾದರೂ ಪರ್ಚೇಸ್ ಮಾಡ್ಬೋದು ಅಂತಲೇ ಹೇಳ್ತೀನಿ. ಆಫ್ಲೈನ್ಗಿಂತ ಆನ್ಲೈನಲ್ಲಿ ಅಮೌಂಟು ಬೆಟರ್ ಅಂತ ನನಗೆ ಅನ್ನಿಸ್ತು. ಸೊ ಓಕೆ, ಪರವಾಗಿಲ್ಲ ಅಂತ. ಸೊ ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಬೆಳಿಗ್ಗೆ ಬಿಸಿಬೇಳೆ ಬಾತೆಲ್ಲ ಮಾಡಿತ್ತು. ಅಂದರೆ ಎಲ್ಲರಿಗೂ ಬೇಕು. ಹಾಗೆಯೇ ನಮ್ಮ ಅಪ್ಪನಿಗೆ ಕೊಟ್ಟು ಕಳಿಸೋದಕ್ಕೂ ಕೂಡ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡಿ ವಡೆ ಎಲ್ಲ ಮಾಡಿ ಬೆಳಗ್ಗೆ ನಮ್ಮಮ್ಮ, ನನ್ನ ತಮ್ಮ ಇಬ್ಬರು ಕೂಡ ತಿಂಡಿ ಎಲ್ಲ ತಿಂದ್ಕೊಂಡು ಅವರು ಕೂಡ ಹೊರಡ್ತಾರೆ. ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ. ನೈಟ್ ಕೇಕ್ ಕಟ್ ಮಾಡ್ಬೇಕಾದ್ರೆ ಇರಲಿಲ್ಲ ಅಲ್ವಾ, ಸೊ ಹಾಗಾಗಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ. ಬಾಯ್.